ನಮ್ ರಾಯಚೂರಲ್ಲಿ ಇಂತ ಒಂದು ಪ್ಲೇಸ್ ಇದೆ ಅಂತ 99% ಜನಕ್ಕೆ ಗೊತ್ತೇ ಇಲ್ಲ. ಇವ್ರು ಬಂದ್ಬಿಟ್ಟು ರಾಗಿ ಇಡ್ಲಿ, ನವಣೆ ಇಡ್ಲಿ, ಸ್ಟೀಮ್ ವಡ ಈ ತರ ನ್ಯಾಚುರಲ್ ಐಟಮ್ಸ್ ಬಹಳಷ್ಟು ಮಾಡ್ತಾರೆ. ವಿಡಿಯೋ ನೋಡೋರ್ಗೆ ನಮಸ್ಕಾರ, ಶೇರ್ ಮಾಡೋರ್ಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ NVR. ಈ ರೀಲ್ ನ ಸೇವ್ ಮಾಡ್ಕೊಂಡು ಇಟ್ಕೊಂಡ್ಬಿಡಿ, ಬಹಳಷ್ಟು ಯೂಸ್ ಆಗುತ್ತೆ. ಜನರ ಹೆಲ್ತ್ ಚೆನ್ನಾಗಿರ್ಬೇಕು ಅಂತ ಹೇಳಿ 4 years ಬ್ಯಾಕ್ ಸ್ಟಾರ್ಟ್ ಮಾಡಿರೋ ಈ ಹೋಟೆಲ್ ಸಕ್ಸಸ್ಫುಲ್ ಆಗಿ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಇವ್ರು ಮಾಡುವಂತ ಪ್ರತಿಯೊಂದು ಐಟಮ್ ನ್ಯಾಚುರಲ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಮಾಡ್ತಾರೆ. ಯಾವುದೇ ತರಹದ ಫುಡ್ ಕಲರ್ಸ್ ಆಗ್ಲಿ, ಜಾಸ್ತಿ ಆಯಿಲ್ ಯೂಸ್ ಮಾಡೋದೇ ಇಲ್ಲ. ಇವ್ರು ಬಂದ್ಬಿಟ್ಟು ಬ್ರೇಕ್ಫಾಸ್ಟ್ ಅಲ್ಲಿ ಸೌದಿ ಹೊಲದ ಮೇಲೆ ಮಾಡಿರೋ ಬುಟ್ಟೆ, ರಾಗಿ ಇಡ್ಲಿ, ನವಣೆ ಇಡ್ಲಿ, ಸ್ಟೀಮ್ ವಡ ಈ ತರ ಐಟಮ್ಸ್ ನ ಮಾಡ್ತಾರೆ. ಇಡ್ಲಿ ಮೇಲೆ ತುಪ್ಪ, ನುಗ್ಗೆಕಾಯಿ ಪುಡಿ ಹಾಕಿ ಚಟ್ನಿ ಮತ್ತು ಸಾಂಬಾರ್ ಜೊತೆ ಕೊಡ್ತಾರೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತಿನ್ನೋಕೆ ಬಹಳ ಮಸ್ತಾಗಿ ಅನಿಸಿತು. ಸ್ಟೀಮ್ ವಡನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತಿನ್ನೋಕೆ ಬಹಳ ಸ್ಮೂತ್ ಆಗಿ ಜಬರ್ದಸ್ತ್ ಆಗಿತ್ತು. ಇವ್ರ ಹತ್ರ ಇದು ಮಾತ್ರವೇ ಅಲ್ಲ, ಆಫ್ಟರ್ನೂನ್ ಇಂದ ನ್ಯಾಚುರಲ್ ಕೋಕೋನಟ್ ಶೇಕ್ಸ್ ಮಾಡ್ತಾರೆ. ನಾವು 2 ಟೈಪ್ ಆಫ್ ಕೋಕೋನಟ್ ಶೇಕ್ಸ್ ನ ಟ್ರೈ ಮಾಡಿದ್ವಿ. ಇವ್ರು ಬಂದ್ಬಿಟ್ಟು ಕೋಕೋನಟ್ ಶೇಕ್ಸ್ ಅಲ್ಲಿ ವಾಟರ್ ಯೂಸ್ ಮಾಡೋದೇ ಇಲ್ಲ. ಕೋಕೋನಟ್ ಶೇಕ್ ಬಂದ್ಬಿಟ್ಟು ಕೋಕೋನಟ್ ಮತ್ತು ಡ್ರೈ ಫ್ರೂಟ್ಸ್ ಇಂದ ತುಂಬಿತ್ತು. ಟೇಸ್ಟ್ ಮಾಡ್ಲಿಕ್ಕೆ ಸೋಲ್ಫುಲ್ ಆಗಿ ಬಹಳ ಮಸ್ತ್ ಆಗಿತ್ತು. ಇನ್ ಇವ್ರ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಮಹಾತ್ಮ ಗಾಂಧಿ ರೋಡ್, ವಿಜಯ್ ಹೋಟೆಲ್ ಪಕ್ಕದಲ್ಲಿ ಸಕಲ ನ್ಯಾಚುರಲ್ಸ್ ಅಂತ ಇರುತ್ತೆ. ಈ ರೀಲ್ ನ ಸೇವ್ ಮಾಡ್ಕೊಂಡು ಒಂದ್ಸತಿ ಹೋಗಿ ನೀವು ವಿಸಿಟ್ ಆಗಿ ಈ ವಿಡಿಯೋ ನಿಮ್ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.